ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ. ಧನುಷ್ ವಿಲೇಜ್ ಲೈಫ್ ಲಾಗೆ ಸ್ವಾಗತ. ಇದು ನೋಡಿರಿ ನನ್ನ ಮಗನ ಬರ್ತಡೇದು ವಿಡಿಯೋ ಸ್ವಲ್ಪ ವಿಡಿಯೋ ಮಾಡಿಟ್ಟಿದ್ದೆವು. ಆ ವಿಡಿಯೋನ ಹಾಕಿನ್ರಿ. ಶನಿವಾರ ಅಲ್ರಿ, ಶನಿವಾರ ನನ್ನ ಮಗನ ಬರ್ತಡೇ ಇತ್ತು. ಬರ್ತಡೇಗೆ ಎಲ್ಲರೂ ವಿಶ್ ಮಾಡಿರಿ ಅಂತ ಕೇಳ್ಕೊತೀನಿ. ಇವತ್ತು ಬರ್ತಡೇದಲ್ರಿ, ಊರಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ ಅಂತೇಳಿ ನನ್ನ ಮಗನಿಗೆ ರೆಡಿ ಮಾಡಿ ದೇವಸ್ಥಾನ ಕಳಿಸಿದವ್ರಿ. ಹನುಮನ್ ದೇವರು ದೇವಸ್ಥಾನ ಮತ್ತು ದ್ಯಾಮವ್ವನ ದೇವಸ್ಥಾನ ಕಳಿಸಿದವ್ರಿ. ದೇವ್ರಿಗೆಲ್ಲ ಹೋಗಿ ಬಂದು ದೇವರ ಆಶೀರ್ವಾದ ಪಡ್ಕೊಂಬಂದ್ರಿ. ಆಮೇಲೆ ಚುಡುವ ಮಾಡ್ಬೇಕ್ರಿ. ಇವತ್ತು ಚುಡುವ ಮಾಡಿ ರಾತ್ರಿ ಕೇಕ್ ಅದು ಕಟ್ ಮಾಡ್ಬೇಕಲ್ರಿ. ನಮ್ಮ ಮನೆ ಕೇಕ್ ಕಟ್ ಮಾಡಿದ್ಮೇಲೆ ಚುಡುವ ಮತ್ತು ಸೇವ ಹಾಕಿ ಕೊಡ್ತೀವ್ರಿ. ಒಂದು ಸ್ವಲ್ಪ ಕೇಕ್ ಇಟ್ಟು ಚುಡುವ ಸೇವ ಹಾಕಿ ಕೊಡ್ತೀವ್ರಿ. ನಮ್ಮ ಕಡೆ ಈ ಥರ ಬರ್ತಡೇನ ಸೆಲೆಬ್ರೇಟ್ ಮಾಡ್ತೀವಿ. ಕೆಲವೊಂದು ಸಲ ಪಲಾವು, ಶೀರಾ, ಪಾಯಸ ಏನಾದರೂ ಮಾಡ್ತೀವಿ. ಕೆಲವೊಂದು ಸಲ ಟೈಮ್ ಇರಲಿಲ್ಲ, ಆಗಲಿಲ್ಲ ಅಂದರೆ ಈ ಥರ ಮಾಡ್ತೀವ್ರಿ. ಈ ಸಲ ಬರ್ತಡೇ ಸೆಲೆಬ್ರೇಷನ್ಗೆ ಚುಡುವ ಮತ್ತು ಸೇವಾ ಪಾಕೆಟ್ ತಂದ್ರಿ. ಸೇವಾ ಪಾಕೆಟ ಕೇಕ್ ಇಟ್ಕೊಡ್ರಿ ಅಂತ ಮಾಡಿವ್ರಿ. ಚುಡುವ ಮಾಡಕ್ಕೆ ನೋಡ್ರಿ, ಸದ್ಯಕ್ಕೆ ಬೆಳ್ಳುಳ್ಳಿನ ಸೊಪ್ಪಿನೇ ಸುಲಿಲ್ರಿ. ಸೊಪ್ಪಿ ಸುಲ್ಲಾರ್ದೇ ಈ ಥರ ಪಳಕ್ ಮಾಡ್ಕೊಂಡು ಮ್ಯಾಲಿಂದಷ್ಟು ದೂಸ್ನಂತ ಸೊಪ್ಪು ಇರುತ್ತಲ್ರಿ ಅದೆಲ್ಲ ಸುಲ್ಕೊಂಡು ಈ ಥರ ಪಳಕ್ ಮಾಡಿಕೊಂಡು ಕಲ್ಲಿಂದ ಒಂದು ಕವರ್ನಾಗ ಹಾಕಿ ಜಜ್ಕೊಂಡೇನ್ರಿ. ಈ ಥರ ಜಜ್ಕೊಂಡ್ರೆ ಘಮ ಪರಿಮಳ ಚೆಂದ ಬರ್ತದೆ ರೀ, ಬೆಳ್ಳುಳ್ಳಿ ಪರಿಮಳ. ಚುಡುವ ಮಾಡಕ್ಕೆ ನೋಡ್ರಿ, ಈಗ ಹುರ್ಗಡ್ಲೆ ಮತ್ತು ಶೇಂಗಾ ತೊಗೊಂಡಿನಿ, ಕರಿಬೇವು ತೊಗೊಂಡಿನಿ, ಒಣ ಕೊಬ್ಬರಿನ ಸಣ್ಣದಾಗಿ ಹೆರ್ಚ್ಕೊಂಡಿನಿ. ಇಷ್ಟು ಹಾಕ್ರೆ ಟೇಸ್ಟ್ ಚೆಂದಾಗಿ ಬರ್ತದೆ. ಹಂಗೆ ಮಂಡಾಳೆಲ್ಲ ಹಿಂಗೆ ತೆಳಗೆಲ್ಲ ದೂಸ ಇರ್ತದೆ, ಅದೆಲ್ಲ ದೂಸ ಚೆಂದಾಗಿ ಸೋಸ್ಕೋಬೇಕ್ರಿ. ಒಂದು ಜರಡಿ ಸಹಾಯದಿಂದ ಸೋಸ್ಕೋಬೇಕು, ಇಲ್ಲಾಂದ್ರೆ ಮರದಿಂದ ಚೆಂದ ಒನಿಬೇಕ್ರಿ. ಆಮೇಲೆ ನೋಡಿರಿ, ಖಾರ ಪುಡಿ ಒಮ್ಮೆಲಿಗೆ ಕುಟ್ಟಿಸ್ಬಿಡ್ತೀರಿ ನಾವು 5 ಕಿಲೋ ತೊಗೊಂಡು. ಈ ಥರ ಮೆಣ್ಸಿಕಾಯಿನ ಚೆಂದ ಬಿಸಿಲಿಗೆ ಒಣಗಿಸಿ ಖಾರ ಪುಡಿನ ಕುಡಿಸಿ ಇಟ್ಬಿಡ್ತೀರಿ. ಬ್ಯಾಸಿಗಿಂದಾಗ ಆದಷ್ಟು ಕುಡ್ಸೋದು ಒಳ್ಳೇದು ರೀ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಮೆಣ್ಸಿಕಾಯಿ ಒಣಗರಲ್ರಿ, ಚೆಂದ ಖಾರ ಒದಗಿ ಬರೋಲ್ಲ. ಹಾಗೆ ಚುಡುವ ಮಾಡೋಕೆ ಎಣ್ಣೆ ಕಾಸ್ಕೊಂಡೇನಿ. ಎಣ್ಣೆ ಕಾಸ್ಕೊಂಡು ಅದಕ್ಕೆ ಕೊಬ್ಬರಿ ಫಸ್ಟ್ ಹುರ್ಕೊಂಡು ಇಟ್ಕೊಳಕತ್ತೀನಿ. ಕೊಬ್ಬರಿ ಕೆಂಪು ಬಣ್ಣ ಆಗೋ ತನಕ ಹುರಿಬೇಕ್ರಿ. ಇದು ಯಾವಾಗಲೂ ಒಲಿನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕ್ರಿ. ಜಾಸ್ತಿ ಹೈ ಫ್ಲೇಮ್ಲ ಇಟ್ಟರೆ ಹೊತ್ತವ್ರಿ, ಶೇಂಗಾನು ಹೊತ್ತವ್ರಿ, ಕೊಬ್ಬರಿನೂ ಹೊತ್ತಾವ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಮೇಲೆ ಇಟ್ಟು ಶೇಂಗಾ ಮತ್ತು ಪುಟಾಣಿ ಕೊಬ್ಬರಿ ಹುರ್ಕೋಬೇಕ್ರಿ. ಒಂದೊಂದು ಥರ ಸ್ವಲ್ಪ ದಪ್ಪ ಇರ್ತಾವೆ, ಒಂದೊಂದು ಸಲ ಶೇಂಗಾ ದಪ್ಪ ಇರ್ತಾವೆ, ಪುಟಾಣಿ ಸ್ವಲ್ಪ ತೆಳ್ಳಗಿರ್ತಾವಲ್ರಿ, ಹೊತ್ತವ. ಅದಕ್ಕೋಸ್ಕರ ಒಂದೊಂದೇ ಸಪ್ರೇಟಾಗಿ ಹುರ್ಕೊಂಡು ಈ ಥರ ಪ್ಲೇಟ್ನಾಗ ಹಾಕೊಂಡ್ಬಿಟ್ಟಿನಿ. ಸ್ವಲ್ಪ ಕರಿಬೇವನು ಚಿಟಪಟನತನ ಹುರ್ಕೊಂಡಿನಿ. ಅದು ಹುರ್ಕೊಂಡ್ಮೇಲೆ ನೋಡಿರಿ, ಮಂಡಕ್ಕಿ ಎಲ್ಲ ಧೂಳಿತ್ತಲ್ರಿ, ಧೂಳೆಲ್ಲ ಸೋಸ್ಕೊಂಡು ಈ ಥರ ದೊಡ್ಡ ಒಂದು ಬೋಗಣ್ಯಾಗ ಹಾಕ್ಕೊಂಡು ಇಟ್ಕೊಂಡಿನಿ. ಸದ್ಯಕ್ಕೆ ಹುರಿದಿರೋ ಎಲ್ಲನೂ ಕೆಂಪು ಬಣ್ಣ ತನಕ ಹುರಿದಿನಲ್ರಿ, ಹುರಿದಿರೋ ಎಲ್ಲನೂ ಮಂಡಾಳದಾಗ ಹಾಕ್ಕೊಂಡಿನಿ. ಮಂಡಾಳದಾಗ ಹಾಕ್ಕೊಂಡ್ಮೇಲೆ ಸದ್ಯಕ್ಕೆ ಚುಡುವಕ್ಕೆ ಒಗ್ಗರಣೆ ಕೊಡಕತ್ತೀನಿ ರೀ. ಎಣ್ಣೆ ನೋಡಿರಿ, ಎಲ್ಲ ಹುರಿದಿದ್ನಲ್ರಿ, ಅದೇ ಎಣ್ಣೆನೇ ತೊಗೊಂಡಿನಿ ರೀ, ಮತ್ತು ಬೇರೆ ಎಣ್ಣೆ ಏನು ತೊಗೊಂಡಿಲ್ಲ. ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿನ್ರಿ, ಒಂದು 2 ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿನಿ, ಟೇಬಲ್ ಸ್ಪೂನು. ಆಮೇಲೆ ಏನು ಹಾಕಿನ್ರಿ, ಬೆಳ್ಳುಳ್ಳಿ ಹಾಕಿನ್ರಿ. ಬೆಳ್ಳುಳ್ಳಿನ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕ್ರಿ. ಅದಾದಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಹಾಕಿನ್ರಿ. 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ಮೇಲೆ ಒಂದು 4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡ್ರಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಂಡಿನಿ, ಸಣ್ಣ ಉಪ್ಪು ತೊಗೊಂಡಿನಿ ಇದಕ್ಕೆ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಇದ್ರೂ ಹಾಕೋಬೋದ್ರಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿನಿ. ಸಕ್ಕರೆ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಚೆನ್ನಾಗಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಮಿಕ್ಸ್ ಆದಮೇಲೆ ಈ ಒಗ್ಗರಣೆನ ಚುಡುವಕ್ಕೆ ಹಾಕೋಬೇಕ್ರಿ. ನೋಡಿರಿ, ಎಣ್ಣೆ, ಉಪ್ಪು, ಜೀರಿಗೆ, ಸಾಸಿವೆ ಎಲ್ಲನೂ ಚೆನ್ನಾಗಿ ಖಾರ ಎಲ್ಲನೂ ಹಿಡ್ಕೊಂಬಿಟ್ಟದ. ಸ್ವಲ್ಪ ಕುದ್ದ ಮೇಲೆ ಸದ್ಯಕ್ಕೆ ನೋಡಿರಿ, ಈ ಮಂಡಾಳವಲ್ರಿ, ಈ ಮಂಡಾಳಕ್ಕೆ ಈ ಒಗ್ಗರಣೆನ ಹಾಕೋತಾ ಇದ್ದೀನಿ ನೀಟಾಗಿ. ಬಿಸಿದಾಗ ಹಾಕೋರಿ, ಬಿಸಿದಾಗ ಹಾಕೊಂಡ್ರೆ ನೀಟಾಗಿ ಮಂಡಾಳಕ್ಕೆಲ್ಲ ಖಾರ ಉಪ್ಪು ಮಿಕ್ಸ್ ಆಗ್ತದೆ. ಮಂಡಕ್ಕಿ ಚುಡುವ ಅಂತೂ ರೆಡಿ ಆದವು ರೀ. ಸದ್ಯಕ್ಕೆ ಸೇವಾ ಪಾಕೆಟ್ ಅಂತೂ ರೆಡಿ ಆಗ್ಯಾವ್ರಿ. ತಂದಾರ ಸೇವಾ ಪಾಕೆಟ್ನು. ಮಂಡಕ್ಕಿ ಚುಡುವ ಆಯಿತು. ಕೇಕ್ ಒಂದು ತರ್ತೀನಿ ಅಂದಾರಿ. ನನ್ನ ಮಗಳು ನೋಡಿರಿ, ಶೇಂಗಾ ಎಲ್ಲ ಶೇಂಗಾ ಎಲ್ಲ ಹಾಯ್ಕೊಂಡು ತನ್ನ ಬಲೆಗೆ ಇಟ್ಕೊಂಡ್ರಿ. ಟೇಸ್ಟ್ ಬರ್ತಾವ್ರಿ. ಎಣ್ಣೆ ಹುರಿದಿರ್ತೀವಲ್ರಿ, ಉಪ್ಪು ಖಾರ ಹಾಕಿರ್ತೀವಲ್ರಿ ಮ್ಯಾಲೆ ಚುಡುವದಾಗ, ಎಲ್ಲ ಅಷ್ಟು ಹಾಕೊಂಡ್ಬಿಟ್ಟಾಳ. ಚುಡುವ ಅಂತೂ ರೆಡಿ ಆದವು. ಸದ್ಯಕ್ಕೆ ಬರ್ತಡೇ ಡೆಕೋರೇಷನ್ಗೆ ಮಾಡಕತ್ತೀವಿ ರೀ. ಊರ್ಲಿಂದ ತಮ್ಮ ಮತ್ತು ತಂಗಿ ಬಂದಿದ್ದರು. ತಮ್ಮಂದಂತರೂ ಬರ್ತಡೇ ಡೆಕೋರೇಷನ್ ಮಾಡೋದೇ ಜೋರು ನಡೆದ್ರಿ ಕೆಲಸ. ನೋಡಿರಿ, ಈ ಥರ ಒಂದು ಸಾರಿ ಇತ್ತು, ಸಿಂಪಲ್ ಸಾರಿ. ಈ ಸಿಂಪಲ್ ಸಾರಿಯಿಂದ ಗ್ರ್ಯಾಂಡಾಗಿ ಬರ್ತಡೇ ಡೆಕೋರೇಷನ್ ಮಾಡೋದನ್ನ ತೋರಿಸ್ತಾ ಇದ್ದಾನೆ ನಮ್ಮ ತಮ್ಮ. ನೋಡಿರಿ, ಬಲೂನ್ನ ಈ ಥರ 4 ಬಲೂನ್ನ ಹೊದ್ಕೊಂಡು ಯೆಲ್ಲೋ ಕಲರ್ ಬಲೂನನ್ನು ಮಧ್ಯದಲ್ಲಿ ಈ ಥರ ಹಾಕಿದ್ದೇನೆ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆಲ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫಸ್ಟ್ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಒಂದೇ ಒಂದು ಲೈಕ್ ಕೊಟ್ರಿಂದ ವಿಡಿಯೋ ಹೆಚ್ಚು ಜನಗಳಿಗೆ ಹೋಗಿ ತಲುಪುತ್ತದೆ. ನೋಡಿರಿ, ಡೆಕೋರೇಷನ್ದಾಗ ಫುಲ್ ಬ್ಯುಸಿಯಾಗಿ ನಮ್ಮ ತಮ್ಮವರು. ಇದು ಗೋಲ್ಡ್ ಕಲರ್ ಇತ್ತು ರೀ. ಗೋಲ್ಡ್ ಕಲರ್ ಮಿಂಚಿರ್ತಲ್ರಿ, ಇದಕ್ಕೆ ಏನಂತಾರೆ ಅಷ್ಟೊಂದು ನನಗೇನು ಗೊತ್ತಿಲ್ಲ. ಇದು ಒಂದು 3 ವರ್ಷ ಆಯ್ತು ರೀ ಇದು ತಂದು. ಈ ಹ್ಯಾಪಿ ಬರ್ತ್ಡೇ ಅನ್ನೋ ಕಾರ್ಡನ್ನು ಕೂಡ ಒಂದು 2-3 ವರ್ಷ ಆಯಿತು. ಪ್ರತಿ ಬರ್ತ್ಡೇಗೂ ಇದೇ ಥರ ಯೂಸ್ ಮಾಡ್ತೀವಿ. ಅಂದರೆ ಡೆಕೋರೇಷನ್ ಮಾತ್ರ ಬೇರೆ ಬೇರೆ ಥರ ಡಿಸೈನ್ ಆಗಿ ಮಾಡ್ಕೊಳ್ತೀವಿ. ಇದು ಹ್ಯಾಪಿ ಬರ್ತ್ಡೇ ಅಂತೂ ಯಾವಾಗಲೂ ಇರಲೇಬೇಕಲ್ರಿ ಈ ಥರ ಕಾರ್ಡ್ ಇರೋದು. ಇದು ಸ್ಟಿಕ್ಕರ್ ಕಾರ್ಡು ಮತ್ತು ಇದು ಗೋಲ್ಡ್ ಕಲರು.
ಇದೊಂದಿದ್ರೆ ಆಯಿತು, ಹ್ಯಾಪಿ ಬರ್ತ್ಡೇ ಇದ್ರೆ ಆಯಿತು, ಬಲೂನ್ ಅಂತರೂ ತರಿಸ್ಕೊಂಡ್ರೆ ಆಯಿತು. ಬಲೂನ್ ಏನೋ ಒಂದು 100 ರೂಪಾಯಿ ಒಳಗೇ ಬಲೂನ್ ಬರ್ಬೋದು. ಇದು ಗೋಲ್ಡ್ ಕಲರ್ ಟೇಪ್ ಥರ ಅದ ರೀ. ಇದನ್ನು ಕೂಡ ಈ ಥರ ಡಿಸೈನ್ ಮಾಡಿ ಈ ಸಾರಿಗೆ ಈ ಥರ ರೌಂಡ್ ಶೇಪಲ್ಲಿ ಕಟ್ಟಿವ್ರಿ. ಡಬಲ್ ಸೈಡ್ ಟೇಪ್ ಬರುತ್ತೆ ನೋಡಿರಿ. ಡಬಲ್ ಟೇಪ್ ಸಹಾಯದಿಂದ ಈ ಥರ ಸ್ಟಿಕ್ಕರ್ ಥರ ಅಂಟ್ಕೊಂಡ್ಬಿಟ್ಟಿದ್ದೇವೆ ರೀ. ನೋಡಿರಿ ಈ ಥರ ಎಳೆ ಎಳೆಯಾಗಿ ಇದು ಟೇಪ್ನ ಈ ಥರ ಎಳೆ ಎಳೆಯಾಗಿ ತೊಗೊಳಕತ್ತಾನ್ರಿ. ಎಳೆ ಎಳೆಯಾಗಿ 3 ಎಳೆ ಮಾಡ್ಕೊಂಡನ್ರಿ, 4 ಎಳೆನ ಮಾಡ್ಕೊಂಡನ್ರಿ. ಅದಾದಮೇಲೆ ಕತ್ರಿ ಸಹಾಯದಿಂದ ಹಿಂಗೆ ರಿಂಗ್ ಥರ ಡಿಸೈನ್ ಮಾಡ್ಕೊಂಡನ್ರಿ. ಡಿಸೈನ್ ಮಾಡ್ಕೊಂಡ್ಮೇಲೆ ಆ ಸೀರೆಗೆ ಅಟ್ಯಾಚ್ ಮಾಡ್ಕೊಂಬಿಟ್ಟನ್ರಿ. ನಮ್ಮ ಬರ್ತ್ಡೇ ಡೆಕೋರೇಷನ್ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನೋಡಿರಿ ಈ ಥರ ಎಳೆ ಎಳೆಯಾಗಿ ತಗೊಂಡು ಈ ಥರ ಕತ್ರಿ ಸಹಾಯದಿಂದ ಎಳ್ಕೊಂಡನ್ರಿ. ಅದರ ರಿಂಗ್ ಆಗ್ತಾರೆ. ಅದಾದಮೇಲೆ ಎರಡರ ಮಧ್ಯದಲ್ಲಿ ಈ ಥರ ಹಿಡ್ದು ಟೂ ಸೈಡ್ ಟೇಪ್ನ ಹಚ್ಕೊಂಬಿಟ್ಟನ್ರಿ. ನೋಡಿರಿ ಇದು ಗೋಲ್ಡ್ ಕಲರ್ ಟೇಪ್ ನೋಡಿರಿ ಎಷ್ಟೊಂದು ಜಾಸ್ತಿ ಅದ ರೀ. ಒಂದು ಸಲ ತಂದ್ರೆ ಒಂದು 8-10 ಸಲನೂ ಯೂಸ್ ಆಗ್ತದೆ ರೀ. ಇದೇನು ಜಾಸ್ತಿ ಏನು ಹಾಳಾಗಲ್ಲ. ಒಂದು ಡಬಲ್ ಸೈಡ್ ಟೇಪ್ ಅಂತ ತರ್ಬೇಕು ರೀ, ಮತ್ತು ಸಿಂಗಲ್ ಸೈಡ್ ಟೇಪ್ ಅಂತ ತರ್ಬೇಕು ರೀ. ಈ ಥರ ಒಂದಿದ್ರೆ ಆರಾಮಾಗಿ 100 ರೂಪಾಯಿ ಖರ್ಚಿಂದನೇ ಬರ್ತ್ಡೇ ಡೆಕೋರೇಷನ್ ವರ್ಷ ಮಾಡ್ಕೋಬೋದು. ಜಾಸ್ತಿ ಏನು ಖರ್ಚಾಗಲ್ಲ. ಕೇಕ್ ಒಂದು ತೊಗೊಂಬಂದಿದ್ರಿ 2 ಇಯರ್ಸಿಂದು ಅಂತೇಳಿ ಮೇಣದ ಬತ್ತಿ ಒಂದಿತ್ತು. ಬರ್ತ್ಡೇ ಸೆಲೆಬ್ರೇಷನ್ ಅಂತ ಆಯ್ತು ರೀ. ಒಂದೆರಡು ಸುಮ್ಮನೆ ಸಿಂಪಲಾದ ಫೋಟೋನ ತೊಗೊಂಡಿದ್ದೇವೆ ರೀ. ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು, ಫೋಟೋ ಗಿಟೋ ತೊಗೊಂಡೇವ್ರು. ಕೇಕ್ ಎಲ್ಲ ತಿನ್ನಿಸಿದ್ರು ನನ್ನ ಮಗನಿಗೆ, ನನ್ನ ಮಗ ಅವರಿಗೆಲ್ಲ ತಿನ್ನಿಸಿದ ರೀ. ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಇದೇ ಥರ ಮಾಡ್ಕೊಂಡೇವ್ರಿ. ಇದು ಭಾನುವಾರದ್ದು ಚಿತ್ರಾನ್ನ ಮಾಡಿದ್ರೈತೆ ಅಂತೇಳಿ ಸಿಂಪಲ್ಲಾಗಿ ಮಕ್ಕಳಿಗೋಸ್ಕರ ಚಿತ್ರಾನ್ನ ಮಾಡಕತ್ತಿದೆ ರೀ. ಒಂದು 2-3 ಟೇಬಲ್ ಸ್ಪೂನ್ ಒಟ್ಟು ತುಪ್ಪನ ಹಾಕ್ಕೊಬೋದು ರೀ, ಎಣ್ಣೆನ ಹಾಕ್ಕೊಬೋದು ರೀ. ನಾನು ಸದ್ಯಕ್ಕೆ ಎಣ್ಣೆನೇ ಹಾಕ್ಕೊಂಡಿನಿ ರೀ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೋರಿ. ಜೀರಿಗೆ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಒಂದು 4-5 ಮೆಣಸು ಹಾಕ್ಕೊಂಡಿನಿ ರೀ. ಸ್ವಲ್ಪ ಯಾಕಂದ್ರೆ ಚಳಿ ಅದಲ್ಲ ರೀ, ಮೆಣಸು ಸ್ವಲ್ಪ ದೇಹಕ್ಕೆ ಹೀಟ್ ಮಾಡ್ತದೆ ರೀ ಮಕ್ಕಳಿಗೆ ಅಲ್ಲಿ ದೊಡ್ಡವರಿಗೆಲ್ಲ. ಆಮೇಲೆ ಫ್ಲೇವರ್ಗೋಸ್ಕರ ಅಂತ ಒಂದು ಪೀಸ್ ಚಕ್ಕೆ ಹಾಕ್ಕೊಂಡಿನಿ ರೀ. ಆಮೇಲೆ ಈರುಳ್ಳಿ ಬದ್ನೆಕಾಯಿ ಮತ್ತು 2 ಫ್ರೈ ಮಾಡ್ಕೊಂಡಿನಿ ರೀ. 2 ಫ್ರೈ ಆದಮೇಲೆ ಹೆರ್ಚಿರುವಂಥ ಆಲೂಗಡ್ಡೆ, ಒಂದು ಹೆರ್ಚಿರುವಂಥ ಗಜರಿ ತೊಗೊಂಡಿನಿ ರೀ. ಅದನ್ನು ಕೂಡ ಹಾಕಿ ಫ್ರೈ ಮಾಡೀನಿ ರೀ. ಆಮೇಲೆ ಒಂದು ಮೀಡಿಯಮ್ ಸೈಜು 2 ಟೊಮೆಟೊನ ತೊಗೊಂಡಿನಿ ರೀ. ಹೆಸರುಬೇಳೆ ನೆನೆಸಿಟ್ಟಿನಿ ರೀ. 1-1.5 ಅವರ್ ಹೆಸರುಬೇಳೆ ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ರೀ. ಒಂದು ಅರ್ಧ ಗ್ಲಾಸು ಅಕ್ಕಿ ಮತ್ತು ಒಂದು ಅರ್ಧ ಗ್ಲಾಸು ಹೆಸರುಬೇಳೆನ ನೆನೆ ಇಟ್ಟಿದ್ದೆ ರೀ. ಅವೆರಡು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ರೀ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಸಾಂಬಾರು ಪೌಡ್ರ್ ಇದ್ರೆ ಹಾಕೋರಿ, ಘಮ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ಅದೆಲ್ಲ ಫ್ರೈ ಆದಮೇಲೆ ಅಕ್ಕಿ ಎಲ್ಲ ಹಾಕಿ ಮತ್ತೆ ಒಂದು ಸಲ ಫ್ರೈ ಆದಮೇಲೆ ಸದ್ಯಕ್ಕೆ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ ರೀ. 1 ಗ್ಲಾಸಷ್ಟು ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಬೇಳೆ ಮತ್ತು 2 ಸೇರಿ 1 ಗ್ಲಾಸ್ ಆಯ್ತಲ್ಲ ರೀ. ಅದಕ್ಕೆ 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿರಿ. ಈ ಥರ ಹೆಸರುಬೇಳೆ ಕಿಚಡಿ ಥರ ಆಯ್ತು ರೀ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ಲ ರೀ, ಕಾಳು ತರಕಾರಿ. ಈ ಥರ ನೀವು ಮಾಡಿಕೊಡ್ರಿ. ನಿಮ್ಮ ಮನೆಗೂ ಸಿಂಪಲ್ ಆದಂಥ ಚಿತ್ರಾನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಹಾಗೆ ಗದರಿಗೆ ಭಾಗ್ಯವಂತಿ ದೇವಿಗೆ ಹೋಗಿದ್ದೇವಲ್ಲ ರೀ, ಅಲ್ಲಿ 1-2 ಡಜನ ಬಳೆ ತೊಗೊಂಬಂದೆ ರೀ. ನಮ್ಮ ನಾದಿನಿಗೆ 1 ಡಜನ, ನನಗೆ 1 ಡಜನ ಬಳೆ ತೊಗೊಂಬಂದೆವು. ಹಾಗೆ ನಮ್ಮ ಧನುಶ್ರೀಗೂ ಒಂದು ಜೊತೆ ಬಳೆ ತೊಗೊಂಡಿದ್ದೆವು. ಅದು ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ.